ರೇಣುಕಾದೇವಿ ಎಸ್ಸಿ ಸಹಕಾರಿ ಬ್ಯಾಂಕ್ ಉದ್ಘಾಟನೆ, ಕೋರಂ ಸಮಾಜದ ಮುಖಂಡರಿಂದ ಉದ್ಘಾಟನೆ. ಹುನಗುಂದ ನಗರದಲ್ಲಿ ಇರುವ ನೂತನ ಬ್ಯಾಂಕ್ ಅಲೆಮಾರಿ, ಅರೆ ಅಲೆಮಾರಿ, ಪರಿಶಿಷ್ಟ ಜಾತಿ ಪಂಗಡ ನಿಗಮ ಬೆಂಗಳೂರು ಕೋರಂ ಸಮಾಜದ ರಾಜ್ಯಾಧ್ಯಕ್ಷರು, ಮುಖ್ಯ ಅತಿಥಿಗಳು, ಬ್ಯಾಂಕಿನ ಅಧ್ಯಕ್ಷರು, ಸದಸ್ಯರುಗಳು ಜೊತೆಗೆ ಸಮಾಜದ ವಿವಿಧ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಉದ್ಘಾಟನಾ ಸಮಾರಂಭವನ್ನ ನಾವು ಯಾವ ರೀತಿ ಮಾಡ್ಬೇಕಂತೇಳಿ ಅಂದಾಗ ಈ ನಮ್ಮ ಸಮಾಜದವರೇ ಆದ ಮತ್ತು ಕರ್ನಾಟಕ ರಾಜ್ಯದ ಅಲೆಮಾರಿ ನಿಗಮ ಮಂಡಳಿಯ ಪ್ರಪ್ರಥಮ ಅಧ್ಯಕ್ಷರಾದ ಪಲ್ವಿಜಿ ಮೇಡಮ್ ಅವರನ್ನ ಕರ್ಷೇನ ಉದ್ಘಾಟನೆ ಮಾಡ್ಬೇಕಂತೇಳಿ ನಾವು ಮಾತಾಡ್ಕೊಂಡಾಗ ಅವರಿಗೆ ನಾವು ಫೋನ್ ಮುಖಾಂತರ ಮಾತಾಡಿದ್ವಿ. ಅವರು ಶೆಡ್ಯೂಲ್ ಯಾವ ತರ ಇರುತ್ತೆ ಹೇಳಿ ಈಗ ರಾಜ್ಯ ಸುತ್ತಾಡ್ಬೇಕಂತ ಅವ್ರದ್ದೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಮಗೂ ಕೂಡ ಟೈಮ್ ಕೊಡ್ಬೋದೇನೋ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರಿಗೆ ನಾವು ಭರವಸೆ ಕೊಟ್ಟರೆ ಇದೇ ಡೇಟಿಗೆ ಭರವಸೆ ಕೊಟ್ಟರು. ಹಾಗಾಗಿ ನಾವು ತರಾತುರಿಯಲ್ಲಿ ಇದನ್ನ ಉದ್ಘಾಟನಾ ನೆರವೇರಿಸಿದ್ವಿ. ಈ ಒಂದು ಉದ್ಘಾಟನೆಗೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ನಾನು ಮೊದಲ ಕೃತಜ್ಞನಾಗಿರ್ತೀನಿ. ಈ ಒಂದು ಬ್ಯಾಂಕಿಗೆ ಅಧ್ಯಕ್ಷರಾದಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಬ್ಯಾಂಕಿಗೆ ತಮ್ಮೆಲ್ಲರ ಸಲಹೆ ಸಹಕಾರ ಯಾವತ್ತೂ ಸದಾ ಇರಲಿ. ಮತ್ತು ಇವತ್ತು ಉದ್ಘಾಟನೆ ಕೊನೆ ಅಲ್ಲ, ನಾವು ಮುಂದಿನ ದಿನಮಾನದಲ್ಲಿ ಈ ಬ್ಯಾಂಕಿನ ಒಂದು ಯಾವುದೇ ಒಂದು ವಿಷಯ ಬಂದಾಗ ನಾವು ಯಾರ ಹತ್ರನೂ ಸಲಹೆ ಕೇಳಿ ಏನಾದರೂ ನಮ್ಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಸಲಹೆ ಕೊಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ನಡೆಸಿಕೊಳ್ಳಲು ಸರ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಚೆಂದೆಯನ್ನು ಸ್ಮರಣೆಯನ್ನು ಮಾಡಿಸಿ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಜೊತೆಗೆ ನೀವೆಲ್ಲ ಧ್ವನಿಗೂಡಿಸ್ತೀರಾ ಅಂತ ಭಾವಿಸ್ತೇನೆ. ಶ್ರೀ ಶರಣ ನುಲಿಯ ಚೆಂದಯ್ಯನವರಿಗೆ, ಶ್ರೀ ಶರಣ ನುಲಿಯ ಚೆಂದಯ್ಯನವರಿಗೆ, ಶ್ರೀ ಶರಣ ನುಲಿಯ ಚೆಂದಯ್ಯನವರಿಗೆ. ಹಾಗೆ ಮಹಾಮಾನವತಾವಾದಿ, ಭಾರತಕ್ಕೆ ಪ್ರಜಾಪ್ರಭುತ್ವವೆನ್ನುವ ಒಂದು ಆಶಾಕಿರಣವನ್ನ, ತಮ್ಮ ಒಂದು ಸಂವಿಧಾನವನ್ನ ನಮಗೆ